ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 61ನೇ ಅಧ್ಯಾಯ 1-2 ವಾಕ್ಯಗಳು. ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಹೌದು ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆ ಭಾಗದಿಂದ ನಿನಗೆ ಮೊರೆಯಿಡುತ್ತೇನೆ. ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು. ಪ್ರಿಯರೇ, ಸಾಮಾನ್ಯವಾಗಿ ಮನುಷ್ಯರ ಜೀವಿತದಲ್ಲಿ ಎದೆಗುಂದುವುದು ಯಾವಾಗ ಎಂಬುದಾಗಿ ನೋಡೋದಾದ್ರೆ, ನಮ್ಮ ಜೀವಿತದಲ್ಲಿ ನಾವು ಪ್ರೀತಿಸಿದವರು, ನಾವು ನಂಬಿದವರು ನಮಗೆ ಮೋಸ ಮಾಡುವಾಗ, ಅಥವಾ ನಮ್ಮ ಬಂಧು ಮಿತ್ರರು, ನಮ್ಮ ನೆರೆಯವರು, ನಾವು ನಂಬಿದಂತ ಎಲ್ಲಾ ವ್ಯಕ್ತಿಗಳು ನಮಗೆ ದ್ರೋಹ ಮಾಡುವಾಗ ನಾವು ಎದೆಗುಂದಿ ಹೋಗುತ್ತೇವೆ. ಅಂದರೆ ನಮ್ಮ ಹೃದಯವು ಒಡೆದು ಹೋಗ್ತದೆ. ಈ ಜೀವನವೇ ಬೇಡ, ನಾನು ಸತ್ತು ಹೋದ್ರೆ ಸಾಕು ಎಂಬುದಾಗಿ ನಾವು ಸತ್ತು ಹೋಗುವುದಕ್ಕೆ ಪ್ರಯತ್ನವನ್ನ ಪಡುತ್ತೇವೆ. ಅದು ಮಾತ್ರವಲ್ಲದ ಭೂಮಿಯ ಕಡೆ ಭಾಗ ಎಂಬುದಾಗಿ ನಾವು ನೋಡೋದಾದ್ರೆ ಪ್ರಿಯರೇ, ಭೂಮಿಯ ಕಡೆ ಭಾಗ ಎಂಬುದಾಗಿ ನೋಡೋದಾದ್ರೆ ಜೀವಿತದ ಕಡೇ ಜೀವಿತದಲ್ಲಿ ಇನ್ನೇನು ನಾನು ಸತ್ತು ಹೋಗ್ತೇನೆ, ಇನ್ನು ಮುಂದೆ ನನ್ನನ್ನು ಯಾರು ಎತ್ತೋರೇ ಇಲ್ಲ, ನನ್ನ ಜೀವಿತದಲ್ಲಿ ಇನ್ನು ಮುಂದೆ ನನ್ನ ಎತ್ತುವವರೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗೆ ನಾವು ಹಾದು ಹೋಗುತ್ತಿರುತ್ತೇವೆ. ಅಂತ ಪರಿಸ್ಥಿತಿಯಲ್ಲಿ ನಾವು ಕೂಗುವಂಥದ್ದು ಯಾರನ್ನ ಕೂಗುತ್ತೇವೆ ಎಂಬುದಾಗಿ ನೋಡೋದಾದ್ರೆ, ಈ ಲೋಕದಲ್ಲಿ ನಾವು ಸಾಮಾನ್ಯವಾಗಿ 3 ವ್ಯಕ್ತಿಗಳನ್ನ ಕೂಗುತ್ತೇವೆ. ಮೊದಲನೇದಾಗಿ ನಮ್ಮ ತಂದೆ ತಾಯಿಗಳನ್ನ ಕೂಗುತ್ತೇವೆ. ಯಾಕೆಂದ್ರೆ ನಮ್ಮ ತಂದೆ ತಾಯಿಗಳು ನಮಗೆ ಸಹಾಯ ಮಾಡಬಹುದು, ನಮ್ಮ ಸಹಾಯಕ್ಕೆ ಬರಬಹುದು ಎಂಬುದಾಗಿ ತಂದೆ ತಾಯಿಗಳನ್ನು ನೋಡಿ ಕೂಗುತ್ತೇವೆ. ಎರಡನೇದಾಗಿ ನಾವು ಕೂಗುವುದು ನಮ್ಮ ಬಂಧು ಮಿತ್ರರನ್ನ ಕೂಗುತ್ತೇವೆ. ನಮ್ಮ ಬಂಧು ಮಿತ್ರರು ನಮಗೆ ಸಹಾಯ ಮಾಡಬಹುದು ಅಥವಾ ನಮ್ಮನ್ನ ಬಲಪಡಿಸಬಹುದು, ನಮ್ಮನ್ನು ಉತ್ತೇಜನ ಪಡಿಸಬಹುದು ಎಂಬುದಾಗಿ ನಮ್ಮ ಬಂಧು ಮಿತ್ರರನ್ನ ಕೂಗುತ್ತೇವೆ. ಅವರು ಕೂಡ ನಮ್ಮನ್ನ ಕೈ ಬಿಡುತ್ತಾರೆ, ಅವರು ಕೂಡ ನಮಗೆ ಬರುವುದಿಲ್ಲ. ಮೂರನೇದಾಗಿ ನಾವು ಕೂಗುವಂಥದ್ದು ಆತ್ಮಿಕರನ್ನ ಕೂಗುತ್ತೇವೆ. ನಮಗೆ ಆತ್ಮಿಕವಾಗಿ ಹತ್ತಿರವಾಗಿರುವವರನ್ನ ಪ್ರಾರ್ಥನೆಯಲ್ಲಾಗಿರಬಹುದು, ಪ್ರಾರ್ಥನಾ ಜೀವಿತದಲ್ಲಾಗಿರಬಹುದು, ಅಥವಾ ಸೇವೆಯಲ್ಲಾಗಿರಬಹುದು, ಸೇವೆಯ ಜೀವಿತದಲ್ಲಾಗಿರಬಹುದು, ನಮಗೆ ಆತ್ಮೀಯರನ್ನ ನಾವು ಕೂಗುತ್ತೇವೆ. ನಮ್ಮ ಆತ್ಮೀಯರು ಕೂಡ ನಮ್ಮನ್ನ ಕೈ ಬಿಟ್ಟು ಬಿಡುತ್ತಾರೆ. ಆದ್ರೆ ಪ್ರಿಯ ದೇವರ ಮಕ್ಕಳೇ, ನಾವು ಕೂಗಬೇಕಾಗಿರುವುದು ದೇವರನ್ನ ನೋಡಿ ಕೂಗಬೇಕು. ಅದಕ್ಕೆ ದಾವೀದನು ಹೇಳ್ತಾನೆ, ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನೋಡ್ರಿ, ದೇವರು ನಮ್ಮ ಕೂಗನ್ನು ಕೇಳಬೇಕು. ಈ ಲೋಕದಲ್ಲಿರುವ ಮನುಷ್ಯರು ನಮ್ಮ ಕೂಗು ಕೇಳ್ತಾರೆ ಅಂತೇಳಿ ಕೂಗಬಾರದು, ಅಥವಾ ಈ ಲೋಕದಲ್ಲಿರುವಂತ ಅಧಿಕಾರಿಗಳು ನಮ್ಮ ಕೂಗನ್ನು ಕೇಳ್ತಾರೆ ಎಂಬುದಾಗಿ ನಾವು ಕೂಗಬಾರದು, ಅಥವಾ ನಮ್ಮ ಬಂಧು ಮಿತ್ರರು ಕೇಳ್ತಾರೆ ಎಂಬುದಾಗಿ ಕೂಗಬಾರದು, ಅಥವಾ ನಮ್ಮ ನೆರೆಯವರು, ನಮ್ಮ ಆತ್ಮಿಕರು ಕೇಳ್ತಾರೆ ಎಂಬುದಾಗಿ ನಾವು ಕೂಗುವಂತಹ ಕೂಗನ್ನ ಕೂಗಬಾರದು. ನಾವು ಕೂಗಬೇಕಾಗಿರುವುದು ಯಾವುದಾಗಿ ಎಂಬುದಾಗಿದ್ರೆ, ನಾವು ಕೂಗುವುದು ಯೇಸುವನ್ನ ನೋಡಿ ಕೂಗಬೇಕು, ದೇವರನ್ನ ನೋಡಿ ಮೊರೆಯಿಡಬೇಕು. ಅದಕ್ಕೆ ಆತನು ಹೇಳ್ತಾ ಇದ್ದಾನೆ, ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿ ಕೊಡು. ನಮ್ಮ ಪ್ರಾರ್ಥನೆಗೆ ದೇವರು ಕಿವಿ ಕೊಡಬೇಕಾದ್ರೆ ನಾವು ಎದೆಗುಂದಿದವರಾಗಿ, ಎದೆ ಬಡ್ಕೊಂಡು ಮನ ಮುರಿದವರಾಗಿ ಪೂರ್ಣ ಮನಸ್ಸಿನಿಂದ ದೇವರನ್ನ ಹುಡುಕಬೇಕು, ಪೂರ್ಣ ಮನಸ್ಸಿನಿಂದ ದೇವರನ್ನ ಪ್ರಾರ್ಥಿಸಬೇಕು. ಪೂರ್ಣ ಹೃದಯದಿಂದ ದೇವರನ್ನ ಹುಡುಕುವಾಗ ದೇವರು ಖಂಡಿತವಾಗಿ ನಮ್ಮ ಜೀವಿತಕ್ಕೆ ಒಂದು ಒಳ್ಳೆಯ ಮಾದರಿಯನ್ನ ದೇವರು ಕೊಡ್ತಾನೆ. ಒಂದು ಒಳ್ಳೆ ಉನ್ನತವಾದ ಜೀವಿತವನ್ನ ನಮ್ಮ ಜೀವಿತದಲ್ಲಿ ರೂಪಿಸಲಿಕ್ಕೆ ಆತನು ಸಹಾಯ ಮಾಡ್ತಾನೆ. ಅದಕ್ಕೆ ನಾನು ಹತ್ತಲಾರದ ಆಶ್ರಯ ಗಿರಿ ಮೇಲೆ ನನ್ನನ್ನು ಹತ್ತಿಸು. ನೋಡ್ರಿ, ಆತನ ಹೇಳ್ತಾರೆ, ಭೂಮಿಯ ಕಡೇ ಭಾಗದಿಂದ ನಿನಗೆ ಮೊರೆ ಇಡುತ್ತಾನೆ. ಭೂಮಿಯ ಕಡೇ ಭಾಗ ಎಂಬುದಾಗಿ ನಾನು ಅವಾಗಲೇ ಹೇಳ್ದಂಗೆ, ಈ ಜೀವಿತವೇ ಬೇಡ, ಇನ್ನೇನು ನಾನು ಸತ್ತೇ ಹೋಗ್ತೇನೆ, ಇನ್ನು ಮುಂದೆ ನಾನು ಬದುಕೋದೇ ಇಲ್ಲ, ನನ್ನ ಜೀವಿತ ಆಯ್ತು, ಇನ್ನು ಮುಂದೆ ನನ್ನನ್ನು ಎತ್ತುವವರು ಯಾರು ಇಲ್ಲ, ನನ್ನನ್ನು ಬಲಪಡಿಸುವವರು ಯಾರು ಇಲ್ಲ, ಅಯ್ಯೋ ನನ್ನ ಜೀವಿತ ಬರುಡಾದ ಭೂಮಿ ಆಗಿದೆ, ಅಯ್ಯೋ ನನ್ನ ಜೀವನ ಕಡೇ ಭಾಗದಲ್ಲಿ ನಾನು ಹಾದು ಹೋಗ್ತಿದ್ದೇನೆ, ನಾನು ಹಾದು ಹೋಗುತ್ತಿರೋದು ಯಾರಿಗೂ ಗೊತ್ತಿಲ್ಲ, ನನ್ನ ಪರಿಸ್ಥಿತಿಗಳು ಯಾರಿಗೂ ಅರ್ಥ ಆಗ್ತಾ ಇಲ್ಲ, ನನ್ನ ಸ್ಥಿತಿಗತಿಗಳು ಯಾರಿಗೂ ಅರ್ಥ ಆಗ್ತಿಲ್ಲ, ನನ್ನ ಕಣ್ಣೀರು, ನನ್ನ ವೇದನೆ ಯಾರು ಕೂಡ ನೋಡ್ತಾ ಇಲ್ಲ, ನಾನು ಪ್ರತಿದಿನವೂ ಅಳ್ತಾ ಇದ್ದೇನೆ, ಪ್ರತಿದಿನವೂ ಕಣ್ಣೀರಾಗ್ತಿದ್ದೇನೆ, ನಾನು ಎದೆಗುಂದಿದವನಾಗಿದ್ದೇನೆ, ನನ್ನ ಎದೆ ಒಡೆದೋಗಿದೆ, ನನ್ನ ಹೃದಯ ಒಡೆದೋಗಿದೆ, ನಾನು ಯಾರ ಮುಂದೆ ಹೋಗಿ ಹೇಳ್ಕೊಳ್ಳಿ, ಯಾರು ನನಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ನೀನು ಹಾದು ಹೋಗ್ತಿದೀಯಾ? ಪ್ರಿಯ ಮಗನೇ, ಪ್ರಿಯ ಮಗಳೇ, ದೇವರಾತ್ಮ ನಿಮ್ಮನ್ನು ನೋಡಿ ಹೇಳ್ತಾರೆ, ನಾನು ಹತ್ತಲಾರದ ಆಶ್ರಯಗಿರಿ ಮೇಲೆ ನನ್ನನ್ನು ಹತ್ತಿಸುವ ದೇವರಿದ್ದಾನೆ.
ಪ್ರಿಯರೇ, ನಾವು ದೇವರನ್ನ ಕೂಗೋದಾದ್ರೆ, ಯೇಸುವನ್ನ ನೋಡಿ ಮೊರೆ ಇಡೋದಾದ್ರೆ, ಯೇಸುವನ್ನ ನೋಡಿ ನಿಮ್ಮ ಪರಿಸ್ಥಿತಿಗಳಲ್ಲಿ ನೀವು ಕೂಗೋದಾದ್ರೆ, ನೀವು ಎಂಥದೇ ಪರಿಸ್ಥಿತಿಗಳಲ್ಲಿ ಹಾದು ಹೋಗುತ್ತಿರಬಹುದು. ಒಂದು ವೇಳೆ ನಿನ್ನ ಜೀವಿತವೇ ಬೇಡ ಎನ್ನುವಂತ ಪರಿಸ್ಥಿತಿ ಆಗಿರಬಹುದು, ನಿನ್ನ ಬಂಧು ಮಿತ್ರರು ನಿನ್ನ ಕೈ ಬಿಟ್ಟಿರಬಹುದು, ನಿನ್ನ ನೆರೆಯವರು ನಿನ್ನನ್ನು ಕೈ ಬಿಟ್ಟಿರಬಹುದು, ನಿನ್ನ ಆತ್ಮೀಯರು ನಿನ್ನನ್ನು ಕೈ ಬಿಟ್ಟಿರಬಹುದು. ಯಾಕೆ? ನಿನಗೆ ಬೇಕು ಅಂತ ಹೇಳಿ ಇದ್ದಂತ ನಿನ್ನ ತಂದೆ ತಾಯಿಗಳು ಎಲ್ಲರೂ ನಿನ್ನನ್ನು ಕೈ ಬಿಟ್ಟು ನೀನು ಒಬ್ಬಂಟಿಗಳಾಗಿ ನಿಂತಿದೀಯಾ. ದೇವರ ನೋಡಿ ನೀನು ಇವತ್ತು ಕೂಗುವುದಾದ್ರೆ, ದೇವರನ್ನ ನೋಡಿ ನೀನು ಮೊರೆ ಇಡುವುದಾದ್ರೆ, ನಿನ್ನ ಕಡೆ ಜೀವಿತದಲ್ಲಿ, ನಿನ್ನ ಒಂದು ಕಡೆ ಭಾಗದಲ್ಲಿ ಒಂದು ಕ್ಷಣ ದೇವರಿಗಾಗಿ ನಿನ್ನ ಜೀವಿತದಲ್ಲಿ ಒಂದೇ ಒಂದು ಸಾರಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಸ್ವಭಾವದಿಂದ ದೇವರೇ ನನಗೆ ಲಾಲಿಸು, ನನ್ನ ಪ್ರಾರ್ಥನೆ ಕೇಳು ಎಂಬುದಾಗಿ ನೀನು ಕೂಗೋದಾದ್ರೆ, ಯೇಸುವನ ನೋಡಿ ನೀನು ಮೊರೆ ಇಡೋದಾದ್ರೆ, ದೇವರು ನಿನಗೆ ಪ್ರಸನ್ನನಾಗುವುದು ಮಾತ್ರವಲ್ಲ, ನಿನ್ನ ಜೀವಿತದಲ್ಲಿರುವ ಎಲ್ಲ ಕಷ್ಟ, ವೇದನೆ, ದುಃಖ, ಕಣ್ಣೀರುಗಳು, ಎಲ್ಲ ಅವಮಾನಗಳು, ನಿಂದೆಗಳು ಎಲ್ಲವನ್ನ ಪರಿಹರಿಸಿ ನೀನು ಊಹಿಸ್ಲಿಕ್ಕೂ ಆಗಲಾರ್ದಂತೆ, ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಳ್ಳಿಕ್ಕೂ ಆಗೋದಿಲ್ಲ, ನೀವು ಊಹೆ ಮಾಡ್ಲಿಕ್ಕೂ ಆಗೋದಿಲ್ಲ, ನೀನು ನೆನೆಸಿ ಕೂಡ ನೋಡಿರೋದಿಲ್ಲ, ನಿನ್ನ ಜೀವಿತದಲ್ಲಿ ಕಣ್ಮಣ್ಣಲ್ಲಿ ನೀನು ನೋಡಿರೋದಿಲ್ಲ, ನಿನ್ನ ಜೀವಿತದಲ್ಲಿ ನೀನು ಊಹಿಸ್ಲಿಕ್ಕೂ ಆಗದಂತ ಪ್ರದೇಶಕ್ಕೆ, ಅಂತ ಒಂದು ಉನ್ನತವಾದ ಜಾಗಕ್ಕೆ, ಅಂತ ಒಂದು ಉನ್ನತವಾದ ಪದವಿಗೆ, ಅಂತ ಒಂದು ಉನ್ನತವಾದ ಒಂದು ಸ್ಥಾನಕ್ಕೆ ದೇವರು ನಿನ್ನನ್ನು ಹತ್ತಿಸ್ತಾನೆ. ಯಾಕೆಂದ್ರೆ ಅದಕ್ಕೆ ಆತನು ದೇವರ ವಾಕ್ಯದಲ್ಲಿ ದೇವರ ಆತ್ಮನು ಹೇಳ್ತಿದ್ದಾನೆ, ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನ ಆಶ್ರಯ ಗಿರಿ. ಪ್ರಿಯದವರ ಮಕ್ಕಳೇ ಎಂಬುದಾಗಿ ನಾವು ನೋಡಿದವ್ರೆ, ಅದು ನಮ್ಮ ಜೀವಿತದಲ್ಲಿ ಊಹಿಸ್ಲಿಕ್ಕೆ ಆಗದಂತ ಒಂದು ಮಹಿಮೆಯ ಪ್ರದೇಶ, ಒಂದು ಮಹತ್ವವಾದ ಪ್ರದೇಶ, ಒಂದು ಉನ್ನತವಾದ ಪ್ರದೇಶ. ಅಲ್ಲಿ ದೇವರು ಮತ್ತು ನಾವು ಮಾತ್ರವೇ ಇರುವುದಂತ ಪ್ರದೇಶ, ಅಲ್ಲಿ ಬೇರೆ ಯಾರು ಇರೋದಿಲ್ಲ. ಅಂತ ಒಂದು ಪ್ರದೇಶಕ್ಕೆ ಇನ್ನು ಮುಂದೆ ಯಾರು ನಮ್ಮನ್ನ ನೋಡಿ ಹೀನಾಯವಾಗಿ ಮಾತನಾಡೋದಿಲ್ಲ. ಅಂತ ಒಂದು ಉನ್ನತವಾದ ಜಾಗಕ್ಕೆ, ಅಂತ ಒಂದು ಉನ್ನತವಾದ ಪದವಿಗೆ, ಅಂತ ಒಂದು ಉನ್ನತವಾದ ಸ್ಥಾನದಲ್ಲಿ ನಮ್ಮನ್ನ ದೇವರು ನಿಲ್ಲಿಸ್ತಾನೆ. ಪ್ರಿಯರೇ, ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಅಪ್ಪ. ಇವತ್ತಿನ ದಿನಕ್ಕಾಗಿ ಸ್ತೋತ್ರ ದೇವರೇ. ಈ ವಾಕ್ಯವನ್ನು ಕೇಳುತ್ತಿರುವಂತ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ. ಹೌದು ಸ್ವಾಮಿ ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು ಎಂಬ ವಾಕ್ಯದ ಮುಖಾಂತರ ನಮ್ಮೊಟ್ಟಿಗೆ ಮಾತನಾಡಿದ ನಿನ್ನ ಕೃಪೆಯಾಗಿ ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮೆಲ್ಲರ ಜೀವಿತವನ್ನ ಕುರಿತಾಗಿ, ನಮ್ಮೆಲ್ಲರ ಬಗ್ಗೆ ನೀನು ಇಟ್ಟಿರುವಂತಹ ಮಹಾ ಒಂದು ಉದ್ದೇಶವನ್ನು ಕುರಿತಾಗಿ, ಆ ಉನ್ನತ ಸ್ಥಾನವನ್ನು ಕುರಿತಾಗಿ, ಆ ಮಹಿಮಾ ಸ್ಥಾನವನ್ನು ಕುರಿತಾಗಿ ಕರ್ತನೆ ಇವತ್ತಿನ ದಿನದಲ್ಲಿ ಪ್ರಕಟಣ ವಾಕ್ಯದೊಟ್ಟಿಗೆ ನೀನು ನಮ್ಮೊಟ್ಟಿಗೆ ಮಾತನಾಡಿದ ದೈವಿಕ ಕೃಪೆಗಾಗಿ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಕರ್ತನೆ ಈ ವಾಕ್ಯ ಕೇಳುತ್ತಿರುವಂತಹ ಪ್ರತಿಯೊಬ್ಬರ ಜೀವಿತದಲ್ಲಿ ಇರುವಂತಹ ಎಲ್ಲ ಕುಂದು ಕೊರತೆಗಳು, ಅವಮಾನಗಳು, ನಿಂದೆಗಳು ಸ್ವಾಮಿ, ಎಲ್ಲರೂ ಕೈ ಬಿಟ್ಟಿರುವಂತಹ ಪರಿಸ್ಥಿತಿ, ಒಂಟಿಯಾದ ಸ್ಥಿತಿಗತಿಗಳನ್ನು ದೇವರೇ ನೀ ತೆಗೆದುಹಾಕಿ ಸ್ವಾಮಿ. ಅವರು ಹತ್ತಲಾರದ ಆಶ್ರಯಗಿರಿ ಮೇಲೆ, ಅವರು ಊಹಿಸಲಾರದ ಒಂದು ಉನ್ನತವಾದ ಸ್ಥಾನಕ್ಕೆ, ಆ ಮಹಿಮೆಯ ಸ್ಥಾನಕ್ಕೆ ಪ್ರತಿಯೊಬ್ಬೊಬ್ಬರನ್ನ ತೆಗೆದುಕೊಂಡು ಹೋಗಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಅಪ್ಪ, ಈ ಪ್ರಾರ್ಥನೆ ಕೇಳ್ತಿರುವುದಕ್ಕಾಗಿ ಸ್ತೋತ್ರ, ಈ ಪ್ರಾರ್ಥನೆಗೆ ಸದುತ್ತರ ಕೊಡ್ತಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರಾರ್ಥನಾ ವಿಜ್ಞಾಪನೆಗಳನ್ನ ನಿಮ್ಮ ಪಾದ ಸಾನ್ನಿಧ್ಯಕ್ಕೆ ಸಮರ್ಪಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯ ದೇವ್ರೇ. ಆಮೇನ್, ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.